ನಮ್ಮ ತುಳುನಾಡಿನ ಪರಂಪರೆಯಲ್ಲಿ ಅದು ಬಂಗಸೀಮೆಯ ಬಂಗರಸರ ಕಾಲದಲ್ಲಿದ್ದಂತ ದುಗ್ಗನಕೊಂಡೆ, ಆ ದುಗ್ಗನಕೊಂಡೆ ಇರ್ಬೋದು, ಅಥವಾ ನಾಲೂರ ಗುತ್ತಿನ ಬೊಲ್ಲವೈದ್ಯ ಇರ್ಬೋದು, ಅಗೋಳಿ ಮಂಜಣ್ಣ ಇರ್ಬೋದು, ದೇವಪುಂಜನ ಕತೆ ನಮಗೆ ಅದ್ಭುತವಾಗಿ ನಮಗೆ ತುಳುನಾಡಿನ ಸಮರ ಪರಂಪರೆಯ ಬಗ್ಗೆ ನಮಗೆ ಮಾಹಿತಿ ಸಿಗುವಂತದ್ದು ದೇವಪುಂಜನ ಪಾಡ್ದನದಲ್ಲಿ, ಕಾಂತೇರಿ ಧೂಮಾವತಿಯ ಪಾಡ್ದನದಲ್ಲಿ. ಗಂಡ ತೀರಿಕೊಂಡಾಗ ಇನ್ನು ಈ ಗುತ್ತಿಗೆ ಮುಂದೆ ಗತಿಯಾರು ಅನ್ನುವಂತ ಸ್ಥಿತಿ ನಿರ್ಮಾಣ ಆದಾಗ ಮಗ 7 ವರ್ಷದ ಸಣ್ಣ ಹುಡುಗ ದೇವಪುಂಜ ಆ ಹೊತ್ತಿನಲ್ಲಿ ಕಂಕರ ಕತ್ತಲೆ ಕೋನೆಡು ಕನ ನೀರು ಪಾಡೊಂದಿ ಪುನಗ ಬಾಲ್ಯ ದೇವಪುಂಜ ಗೊಬ್ಬು ಬಿಡ್ದು ಬರ್ತದೆ. ಅಪ್ಪೆ ಕನ್ನಡ ಕನದುಕದೆ ಪಡೆ ದಾದಾಣ ಪನ್ಲೆ ಅಂತ ಎನ್ನಗ ಅಪ್ಪೆ ತಾಯಿ ಹೇಳ್ತಾಳೆ, ನಿನ್ನ ಅಜ್ಜ ನಿನ್ನ ತಂದೆಯನ್ನ ಸುಟ್ಟಂತ ಆ ಸುಡಲದ ಕಂಡ ಇವತ್ತು ಪರಭಾರೆ ಆಗಿ ಹೋಗ್ತಾ ಇದೆ. ನಿನ್ನ ಅಜ್ಜ ನಿನ್ನ ತಂದೆಯ ಕೈಯನ್ನು ಅಲಂಕರಿಸಿದಂತ ಆ ಕೈಯ ಆ ಸರಪಳಿ ಬಲೆ ಅದು ಇವತ್ತು ನಾವು ವಾಪಸ್ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅವರು ಆ ಯುದ್ಧರಂಗಗಳಲ್ಲಿ ಅಜೇಯವಾಗಿ ಅವರನ್ನು ಮುನ್ನಡೆಸಿದಂತ ಶಸ್ತ್ರವನ್ನು ನಾವು ಮರುವೊಪ್ಪಿಸುವಂತಹ ದಿನ ಬಂದಿದೆ. ನಮ್ಮ ಗುತ್ತಿನಲ್ಲಿ ಗಡಿ ಹಿಡಿಯಲಿಕ್ಕೆ ಸಮರ್ಥವಾದಂತ ವ್ಯಕ್ತಿ ಇಲ್ಲ ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಆಗ ದೇವಪುಂಜ ಹೇಳ್ತಾನೆ, ನಾನು ಗುತ್ತಿನ ಗಡಿ ಹಿಡಿತೇನೆ ಅಂತ ಹೇಳಿದಾಗ ಅದಷ್ಟು ಸುಲಭ ಇಲ್ಲ, ಸಮರ ವಿದ್ಯೆಯನ್ನ ಕಲಿಬೇಕು, ಯುದ್ಧರಂಗದಲ್ಲಿ ಶತ್ರುಗಳನ್ನ ಗೆಲ್ಲಬೇಕು, ಆಗ ಮಾತ್ರ ಅದು ಸಾಧ್ಯ ಅಂತ ಹೇಳ್ತಾಳೆ. ಆ ಯುದ್ಧ ವಿದ್ಯೆಯನ್ನ ಕಲಿಯೋದಕ್ಕೆ ದೇವಪುಂಜ ಪೆರಿಂಜದಿಂದ ಅವನು ದೇವಪುಂಜ ನೇರವಾಗಿ ನಮ್ಮ ಕಾರ್ಕಳ ಕಡೇರಿ ಕಾರ್ಕಳಕ್ಕೆ ಬರ್ತಾನೆ. ಅಲ್ಲಿ ಅವರ ಸೋದರ ಮಾವ ಇರ್ತಾರೆ, ಕಾಂತತ್ತಿ ಕರಿವಾಳರು. ಕಾಂತತ್ತಿ ಕರಿವಾಳರು ಗುಡ್ಡದ ನೆಲ್ಲಿನ ಜಾಲಗ ಪಾಡ್ದು ಕೈದದ ಇಡೆಪುಡ ಕಲ್ಪ ಇರು ಅನ್ನುವಂತ ಮಾತು ಬರುತ್ತೆ. ಅಂದ್ರೆ ನೆಲ್ಲಿಕಾಯಿಯನ್ನ ಅಂಗಳದಲ್ಲಿ ಹಾಕಿ ಆ ಸಮರ ವಿದ್ಯೆಯನ್ನ ಕಲಿಸಿದ್ರು ತನ್ನ ಅಳಿಯನಿಗೆ ಅನ್ನುವಂತ ಉಲ್ಲೇಖಗಳು ಸಿಗ್ತವೆ. ನೆಲ್ಲಿಕಾಯಿಯ ಮೇಲೆ ಜಾರಿಕೊಂಡು ಆ 2 ಕೈಗಳಲ್ಲಿ, ಒಂದು ಕೈಯಲ್ಲಿ ಗುರಾಣಿ ಕತ್ತಿಯನ್ನು ಹಿಡಿದುಕೊಂಡು ಯಾವ ರೀತಿಯಲ್ಲಿ ಯುದ್ಧ ಮಾಡಬೇಕು ಅನ್ನೋದನ್ನ ತನ್ನ ಅಳಿಯನಿಗೆ ಕಲಿಸಿಕೊಡ್ತಾರೆ. ಅವನು 7 ದಂಡುಕಾದಂತ ಆ ದುಗ್ಗನಕೊಂಡೆಯ ರುಂಡವನ್ನ ಚೆಂಡೆತ್ತಿ ಮಾರಿನ ಬಾಕ್ಯಾರಿನಲ್ಲಿ ಆ ರುಂಡವನ್ನ ಹಾರಿಸಿ ಅಜೇಯವಾಗಿ 16 ದಂಡುಗಳನ್ನ ಕಾದಿ ದೇವಪುಂಜ ಅನ್ನುವಂತ ಹೆಸರನ್ನ ಗಳಿಸ್ತಾನೆ. ಹೀಗೆ ತುಳುನಾಡಿನ ಚರಿತ್ರೆಯಲ್ಲಿ ಈ ರೀತಿಯ ಅನೇಕ ವೀರರ ಉಲ್ಲೇಖಗಳು ನಮ್ಮಲ್ಲಿ ನಮಗೆ ಕಾಣಿಸ್ತವೆ. ನಾನು ಹಿರಿಯಡ್ಕ ದೇವಸ್ಥಾನದಲ್ಲಿ ಒಂದು ಪೌಂಜು ಅನ್ನುವಂತ ಆಚರಣೆ, ನಂದಳಿಕೆಯಲ್ಲಿ ಕೂಡ ಕೈದು ಪೂಜೆ ಅನ್ನುವಂತ ಆಚರಣೆ ಆಗುತ್ತೆ. ನವರಾತ್ರಿ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ, ನಾನು ವೇಣೂರಿನ 60 ಅರಮನೆಯ ಹೊರಭಾಗದಲ್ಲಿ ಎಲ್ಲರೂ ಕೂಡ ಬಂದೂಕು ಏರಿಸಿಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ? ಪೌಂಜಿ ಆಚರಣೆ ಇದೆ. ಆ ದೂರದಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ಆ ಗುರಿ ಇಟ್ಟು ಹೊಡೆಯುವಂತ ಆಚರಣೆಗಳು. ಈ ರೀತಿಯಾಗಿ ಆ ಯುದ್ಧಕ್ಕೆ ಸಂಬಂಧಪಟ್ಟಂತ ಆಚರಣೆಗಳು ಇವತ್ತಿಗೂ ಕೂಡ ಅನೇಕ ರಾಜಮನೆತನಗಳು ಉಳಿಸಿಕೊಂಡು ಬಂದಿದ್ದಾರೆ. ನಂದಳಿಕೆಯ ಒಮ್ಮೆ ಸುಹಾಸ್ ಹೆಗಡೆಯವರ ಜೊತೆಗೆ ಮಾತನಾಡ್ತಾ ಇರಬೇಕಿದ್ರೆ ನನ್ನನ್ನು ಒಬ್ಬರಿಗೆ ಕರೆದುಕೊಂಡು ಹೋದ್ರು. ದೊಡ್ಡ ಕಲ್ಲಗಲೆಂಬಿ, ಅದರ ಬಾಗಿಲನ್ನು ತೆಗಿಬೇಕಿದ್ರೆ ಒಂದು 10 ಖಡ್ಗಗಳು, ಮರಾಠರ ಕಾಲದ್ದು, ವಿಜಯನಗರ ಕಾಲದ್ದು, ಎಂತೆಂಥ ಶಸ್ತ್ರಗಳು ಇವತ್ತಿಗೂ ಕೂಡ ಅಲ್ಲಿದೆ. ಈ ರೀತಿ ನಮ್ಮ ತುಳುನಾಡಿನಲ್ಲಿ ಆ ಶಸ್ತ್ರ ಪರಂಪರೆ, ಸಮರ ಪರಂಪರೆಗೆ ಏನು ಕೊರತೆ ಇರಲಿಲ್ಲ. ಅನೇಕ ಕಾರಣಗಳಿದೆ. ಇದೇ ನಮ್ಮ ಉಡುಪಿಯಲ್ಲೇ ಅದು ಗೋದೆಗಳು, ಸಾಮುಗಳು, ತಾಲೀಮುಗಳು ಇದನ್ನ ಪ್ರೋತ್ಸಾಹಿಸುವಂತ ಕೆಲಸವನ್ನ ನಮ್ಮ ಉಡುಪಿಯ ಸ್ವಾಮೀಜಿಗಳು ಮಾಡ್ತಾ ಇದ್ರು. ಅದು ಲಕ್ಷ್ಮೀಂದ್ರ ತೀರ್ಥರಿರ್ಬೋದು ಮತ್ತು ಇನ್ನೊಬ್ರು ನಮ್ಮ ರಘುಮಾನ್ಯ ತೀರ್ಥರು ಅಂತ ಹೇಳಿ ಪಲಿಮಾರು ಮಠದ ಪರಮ ಪೂಜ್ಯ ಶ್ರೀಗಳು, ಇವರೆಲ್ಲರೂ ಕೂಡ ತಾವು ಕೂಡ ಆ ಜಟ್ಟಿಗಳಾಗಿ ಕುಸ್ತಿಯನ್ನು ಮಾಡುವಂತಹ ಅಖಾಡವನ್ನು ತಯಾರು ಮಾಡಿಕೊಂಡು ಮೈಸೂರಿನಿಂದ ಅನೇಕ ಜನರನ್ನು ಇಲ್ಲಿ ಕರೆಸಿ ಇಲ್ಲಿ ಯುವಕರಿಗೆ ಟ್ರೈನಿಂಗ್ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಹೀಗೆ ನಮ್ಮ ಉಡುಪಿಗೂ ಕೂಡ ಒಂದು ಅದ್ಭುತವಾದಂತಹ ಇತಿಹಾಸ ಇದೆ. ಆ ಇತಿಹಾಸವನ್ನು ನಮ್ಮ ಮುಂದಿನ ಪೀಳಿಗೆಗೆ ನೆನಪಿಸುವಂತಹ ಕೆಲಸವನ್ನು ಮಾಡೋಣ. ಸಣ್ಣ ಇರುವೆಗೂ ಕೂಡ ಕಚ್ಚೋದಿಕ್ಕೆ ಭಗವಂತ 2 ಸಣ್ಣ ಹಲ್ಲನ್ನು ಕೊಟ್ಟಿರ್ತಾನೆ. ಸಣ್ಣ ಇರುವೆಗೂ ಕೂಡ ಭಗವಂತ ಅಹಿಂಸೆ ಮಾಡುವಂತ ಹೇಳಿಲ್ಲ. ಅಹಿಂಸೆ ಅಂದ್ರೆ ಏನಂದ್ರೆ ಹಿಂಸೆ ಆಗದಂತೆ ತಡೆಯುವಂತದೇ ಅಹಿಂಸೆ. ಇವತ್ತು ಈ ಎಲ್ಲ ಸಮರ ವಿದ್ಯೆಗಳನ್ನ ನಮ್ಮ ಮಕ್ಕಳಿಗೆ, ನಮ್ಮ ತಾಯಂದ್ರಿಗೆ, ನಮ್ಮ ಸಹೋದರರಿಗೆ ಯಾಕೆ ಕಲಿಸಬೇಕು ಅಂತ ಕೇಳಿದ್ರೆ, ಕೇವಲ ಅದರಿಂದ ಕತ್ತಿ ಬೀಸೋದು ಹೇಗೆ ಅಥವಾ ಅದರಿಂದ ಆಯುಧಗಳನ್ನು ಚಲಾಯಿಸೋದು ಹೇಗೆ ಅಂತ ಮಾತ್ರ ಅದರಿಂದ ತಿಳಿಯೋದಲ್ಲ, ನಮ್ಮ ಮನೋಬಲವನ್ನು ವೃದ್ಧಿಸುವಂತ ಕೆಲಸವನ್ನ ಕೂಡ ಆ ವಿದ್ಯೆಗಳು ಮಾಡ್ತವೆ. ಕಳರಿಯನ್ನೇ ಗಮನಿಸಿದ್ರೆ ಕಳರಿಯಲ್ಲಿ ಸುಮಾರು 5 ವಿಧ ಇದೆ. ಒಂದನೇದು ನಮ್ಮ ದೇಹಕ್ಕೆ ಬೇಕಾದಂತಹ ವ್ಯಾಯಾಮವನ್ನು ಕಲಿಸ್ಕೊಡ್ತಾರೆ. ಎರಡನೇದಾಗಿ ಒಟ್ಟ ಅಂತ ಹೇಳಿ ಒಂದು ಮರದ ಕತ್ತಿಯಿಂದ ಹಿಡಿದು ನಿಮಗೆ ಅದನ್ನ ಕಲಿಸ್ತಾರೆ. ಅದೊಂದು 2-3 ವರ್ಷ. ಅದಾದ ಬಳಿಕ ಹರಿತವಾದಂತಹ ಆಯುಧಗಳ ಮೂಲಕ 3ನೇ ಬಾರಿ ಅದನ್ನು ಕಲಿಸ್ತಾರೆ. 4ನೇ ಬಾರಿ ಕಲಿಸುವಂತದ್ದು ಇದೆಯಲ್ಲ, ಅದು ಅತ್ಯಂತ ಅಪಾಯಕಾರಿ. ಅದನ್ನ ಕಲಿಯೋದಕ್ಕೆ ತುಳುನಾಡಿಗೆ ಬರ್ತಾ ಇದ್ದಾರೆ. ಅದಕ್ಕೆ ಬೊಯ್ಕಟಕ ಈ ತರದ ಹೆಸರುಗಳಲ್ಲೇ, ಅಂದ್ರೆ ಕೇವಲ ಬರಿಗೈಯಲ್ಲಿ ಎದುರಿನಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಮರ್ಮಸ್ಥಾನಕ್ಕೆ ದಾಳಿಯನ್ನ ಮಾಡಿ, ಅದು ಕತ್ತಿರಬಹುದು ಅಥವಾ ಅನೇಕ ಪಕ್ಕೆಗಳು ಇಲ್ಲಿಗೆ ದಾಳಿ ಮಾಡಿ ಅವನನ್ನ ಒಮ್ಮೆಗೆ ಮುಗಿಸಿಬಿಡುವಂತ, ಕೆಲವೇ ಸೆಕೆಂಡ್ಗಳಲ್ಲಿ ಅವನನ್ನ ಧರಾಶಾಯಿ ಮಾಡಿಬಿಡುವಂತ ಅನೇಕ ವಿದ್ಯೆಗಳನ್ನ ಕಳರಿಯಲ್ಲಿ 4ನೇ ಹಂತದಲ್ಲಿ ಕಲಿಸ್ತಾರೆ. 5ನೇ ಹಂತದಲ್ಲಿ ಕಲಿಸೋದು ಯಾವುದು ಕೇಳಿದ್ರೆ, ನಮ್ಮ ಆರೋಗ್ಯಕ್ಕೆ ಬೇಕಾದಂತ ಅನೇಕ ತೈಲಾಭ್ಯಂಜನ, ಅದನ್ನ ಮಸಾಜ್ಗಳಿರ್ಬೋದು, ಅಥವಾ ಕೆಲವು ಕೈ ಕಾಲುಗಳು ಯಾವುದೋ ಒಂದು ದುರ್ಘಟನೆಯಲ್ಲಿ ಆ ಕೀಲುಗಳು ಮುರಿದಾಗ ಅದನ್ನ ಮತ್ತೆ ರೀಫಿಕ್ಸ್ ಮಾಡುವಂಥದ್ದು ಹೇಗೆ, ಇದನ್ನೆಲ್ಲ ಕಳರಿಯ ಕೇಂದ್ರದಲ್ಲಿ ಅದನ್ನ ಚಿಕಿತ್ಸಾ ವಿಭಾಗದಲ್ಲಿ ಕೂಡ ಅದನ್ನ ಮಾಡ್ತಾರೆ. ಹಾಗಾಗಿ ಆ ಕಳರಿ ಎನ್ನುವಂತ ಒಂದು ಅದ್ಭುತವಾದಂತಹ ಕಲೆ ಅದು ನಮ್ಮೂರಲ್ಲಿ ಕೂಡ ಮುಂದಿನ ದಿನದಲ್ಲಿ ಬೆಳಿಬೇಕು. ನಮ್ಮ ಗರಡಿಗಳು ಆರಾಧನಾ ಕೇಂದ್ರಗಳ ಜೊತೆಗೆ
ತಮ್ಮ ಆ ಗತವೈಭವದಲ್ಲಿದ್ದಂತಹ ಆ ಸಮರ ಕಲೆಯನ್ನ, ಆ ಪರಂಪರೆಯನ್ನ ಮತ್ತೆ ಉದ್ದೀಪಿಸುವಂತಹ ಕೆಲಸವನ್ನ ನಮ್ಮವರು ಮಾಡಬೇಕು. ಆ ಮೂಲಕ ಒಂದು ಸದೃಢವಾದಂತ ಬ್ರಹ್ಮಕ್ಷಾತ್ರ ತೇಜಸ್ಸಿನಿಂದ ಕೂಡಿದಂತ ಒಂದು ಹಿಂದೂ ಸಮಾಜವನ್ನು ನಾವು ಕಟ್ಟಬೇಕು. ನಮ್ಮಲ್ಲಿ ತಲೆಯಲ್ಲೂ ಕೂಡ ಶಕ್ತಿ ಇರಬೇಕು, ಹೃದಯದಲ್ಲಿ ಕೂಡ ಹೃದಯವಂತಿಗೆ ಹೇಗೂ ನಮಗಿದೆ, ಬಾಹುಗಳು ಕೂಡ ನಮ್ಮದು ರಾಢ್ಯವಾಗಿರಬೇಕು ಅನ್ನುವಂತ ಒಂದು ಸಂದೇಶದ ಜೊತೆಗೆ ಈ ಕಳರಿ ಅನ್ನುವಂತ ಈ ಕಲೆ ನಮ್ಮ ಊರಿನಲ್ಲೂ ಕೂಡ ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳಿಗೂ ಲಭ್ಯವಾಗುವಂತಾಗಲಿ. ಆ ನಿಟ್ಟಿನಲ್ಲಿ ಪರಮ ಪೂಜ್ಯ ಶ್ರೀಗಳು ಪ್ರಯತ್ನ ಮಾಡಿದರೆ ಇದೇನು ನಮಗೆ ಅಸಾಧ್ಯ ಅಲ್ಲ. ಖಂಡಿತವಾಗಿ ಕೂಡ ಅವರು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಭರವಸೆಯ ಜೊತೆಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. 1804ರಲ್ಲಿ ಕಳರಿಯ ಮೇಲೆ ಸಂಪೂರ್ಣವಾದಂತಹ ನಿಷೇಧವನ್ನು ಹೇರಿದರು. ಯಾರ್ಯಾರು ಕಳರಿಯನ್ನು ನಡೆಸ್ತಾರೆ ಅಂತವರ ಮೇಲೆ ಅವರನ್ನ ಜೈಲಿಗೆ ಹಾಕುವಂತ ಕೆಲಸವನ್ನು ಬ್ರಿಟಿಷರು ಮಾಡಿದರು. ಕಾರಣ ಏನು? 1793ರಿಂದ 1804ರವರೆಗೆ ಅಲ್ಲಿ ಒಬ್ಬ ಅರಸ ಅವರನ್ನು ಇನ್ನಿಲ್ಲದ ಹಾಗೆ ಕಾಡ್ತಾನೆ 12 ವರ್ಷಗಳ ಕಾಲ. ಅವನ ಹೆಸರು ಪಜಸ್ಸಿ ರಾಜ ಅಂತ ಹೇಳಿ, ಕೊಟ್ಟಾಯಂನ ಪಜಸ್ಸಿ ರಾಜ. ಎಂತಹ ಪರಾಕ್ರಮಿ, ಕಾಡಿನಲ್ಲಿ ಗೆರಿಲ್ಲಾ ಯುದ್ಧವನ್ನ ಮಾಡ್ತಾನೆ. ಕೊನೆಗೆ ಅವನನ್ನು ಸೋಲಿಸಬೇಕಿದ್ರೆ ಅರ್ಥರ್ ವೆಲ್ಲೆಸ್ಲಿ ಬರಬೇಕಾಯ್ತು. ಅವನು ಅಲ್ಲಿಂದ ಬಂಗಾಳದಲ್ಲೇ ಎಲ್ಲೋ ಯುದ್ಧವನ್ನು ಬಂದು ಆ ಕೊನೆಯ ಯುದ್ಧದಲ್ಲಿ ಸೋಲಿಸ್ತಾನೆ. ನಮ್ಮ ಕೇರಳ ಮತ್ತು ಕಾಸರಗೋಡಿನ ಬಾರ್ಡರ್ ನಲ್ಲಿರುವಂತಹ ಒಂದು ಮಾವಿಲ ತೋಡು ಅನ್ನುವಂಥ ಜಾಗದಲ್ಲಿ ಆ ಪಯಸ್ಸಿ ರಾಜನನ್ನ ಅವರು ಬಹಳ ಮೋಸದಿಂದ ಬ್ರಿಟಿಷರು ಕೊಂದರು. ಇಡೀ ಜನ ಯಾಲೆಲ್ಲ ಕಳರಿ ಕೇಂದ್ರಗಳಲ್ಲಿ ಆ ಶಸ್ತ್ರಾಭ್ಯಾಸವನ್ನ ಮಾಡಿದ್ರು ಅವರೆಲ್ಲರೂ ಕೂಡ ಆ ಬ್ರಿಟಿಷರ ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರಗಳನ್ನು ಎದುರಿಸಿದ್ರು, ಅವರನ್ನು ಮಣಿಸುವಂತಹ ಕೆಲಸವನ್ನ ಮಾಡಿದ್ರು. ಕಳರಿ ಇರುವಷ್ಟು ಕಾಲ ಕೇರಳವನ್ನ ಕೈವಶ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ ಅನ್ನೋದನ್ನು ಅರಿತ ಮೇಲೆ ಆ ಕಳರಿಯ ಮೇಲೆ ಬ್ರಿಟಿಷರು ನಿಷೇಧವನ್ನು ಹೇರಿದರು. ಕಳರಿಯಲ್ಲಿ ಎಂತೆಂತ ರೋಚಕವಾದಂತಹ ಇತಿಹಾಸ ಇದೆ. ಒಬ್ಬ ತಿರುವಂಕೂರ್ನಲ್ಲಿ ಒಬ್ಬರು ರಾಜ ಇದ್ರು, ಮಾರ್ತಾಂಡ ವರ್ಮ ಅಂತ ಹೇಳಿ. ಡಚ್ಚರ ಆಗಷ್ಟೇ ಬಂದು ಅಲ್ಲಿ ಕೇರಳದ ಭಾಗದಲ್ಲಿ ಬೀಡು ಬಿಡ್ತಾ ಇದ್ರು. ವ್ಯಾಪಾರಕ್ಕಾಗಿ ಬಂದವರು. ನಮ್ಮ ರಾಜರು ಅವರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ರು. ನಿಧಾನವಾಗಿ ಸೇನೆಯನ್ನು ತೆಗೆದುಕೊಂಡು ಬಂದು ನಮ್ಮ ಅರಸರಿಗೆ ಸವಾಲೊಡ್ಡುವಂತ ಕೆಲಸವನ್ನು ಮಾಡಿದ್ರು. ನಾವು ಹೇಳಿದವರ ಜೊತೆ ವ್ಯವಹರಿಸಬೇಕು, ನಾವು ಹೇಳಿದ ಬೆಲೆಗೆ ವ್ಯವಹರಿಸಬೇಕು, ನಮಗೆ ಕರವನ್ನು ಕಟ್ಟಬೇಕು ಅನ್ನುವಂತ ಕಂಡೀಷನ್ಗಳನ್ನು ಹಾಕಿದಾಗ ಆ ತಿರುವಂಕೂರಿನ ರಾಜ ಮಾರ್ತಾಂಡ ವರ್ಮ ಸಿಡಿದು ನಿಂತಾಗ ಡಚ್ಚರು ಹೇಳ್ತಾರೆ, ನಿನ್ನ ಮೇಲೆ ನಾವು ಯುದ್ಧವನ್ನ ಮಾಡ್ತೀವಿ ಅಂತ ಹೇಳಿದ. ಮಾರ್ತಾಂಡ ವರ್ಮ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ನಂತೆ. ಡಚ್ ರಾಜಪ್ರತಿನಿಧಿ ಕೇಳ್ತಾನೆ, ಏನು ಯೋಚನೆ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಮಾರ್ತಾಂಡ ವರ್ಮ ಹೇಳ್ದ, ನಾನು ಯುರೋಪ್ನ ಮೇಲೆ ದಾಳಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಅನ್ನೋ ಮಾತನ್ನ ಮಾರ್ತಾಂಡ ವರ್ಮ ಹೇಳ್ತಾನೆ. ಅವನಿಗೆ ಅಂತಹ ಶಕ್ತಿ, ಆ ತಾಕತ್ತನ್ನ ಕೊಟ್ಟಿದ್ದು ಯಾವುದು ಕೇಳಿದ್ರೆ ಕಳರಿ, ಆ ಪಯಟ್ಟನ್ನ ಬಲ್ಲಂತ, ಆ ಸಮರ ವಿದ್ಯೆಯನ್ನ ಬಲ್ಲಂತ ಸಾವಿರಾರು ಯುವಕರ ಪಡೆ ಅದ್ಭುತವಾಗಿ ಅವನ ಜೊತೆ ನಿಂತು ಹೋರಾಟವನ್ನ ಮಾಡಿ ಡಚ್ಚರನ್ನ ಕೋಲಾಚಲದ ಯುದ್ಧದಲ್ಲಿ ಮಟ್ಟ ಹಾಕ್ತಾರೆ. ಕೋಲಾಚಲದ ಯುದ್ಧದ ಬಳಿಕ ಭಾರತದಲ್ಲಿ ಡಚ್ ವಸಾಹತು ಶಾಹಿ ಹೇಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇತ್ತು, ಹಾಗೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇತ್ತು. ಅದು ಸಂಪೂರ್ಣವಾಗಿ ನಾಶ ಮಾಡುವಂತ ಕೆಲಸವನ್ನು ಒಬ್ಬ ರಾಜ ಮಾಡ್ತಾನೆ. ಅವನ ಹೆಸರು ತಿರುವಂಕೂರಿನ ರಾಜ ಮಾರ್ತಾಂಡ ವರ್ಮ. ಹೀಗೆ ಆಗ ತಿರುವಂಕೂರಿನಲ್ಲಿ ಒಂದು ನಾಯರ್ ಬ್ರಿಗೇಡ್ ಅನ್ನುವಂತ ಒಂದು ನಾಯರ್ಗಳ ಒಂದು ದೊಡ್ಡ ಸೇನೆಯನ್ನು ಕಟ್ಕೊಂಡಿದ್ರು. ಇವತ್ತು ಬಲಿಪನಾನಾಯರ್ ಇರ್ಬೋದು, ಪಿಲಿಪನಾನಾಯರ್ ಇರ್ಬೋದು, ಇವರೆಲ್ಲರಿಗೂ ಆ ಕಾಲದಲ್ಲಿ ಎರಡೆರಡು ಮದುವೆಗಳಾಗ್ತಾ ಇತ್ತು, ಎರಡೆರಡು ಸಂಸಾರವನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗ್ತದೆ. ಒಂದು ಇಲ್ಲಿ, ಒಂದು ತುಳುನಾಡಿನಲ್ಲಿ, ಮತ್ತೊಂದು ಕೇರಳದಲ್ಲಿ. ಎರಡು ಕುಟುಂಬಗಳು ಅವ್ರಿಗೆ ಇರ್ತಾ ಇತ್ತು, ಸಹಜವಾಗಿ ಇರ್ತಾ ಇತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಕೇರಳಕ್ಕೂ ಮತ್ತು ನಮ್ಮ ಈ ತುಳುನಾಡಿಗೂ ಒಂದು ಅವಿನಾಭಾವವಾದಂತಹ ಸಂಬಂಧವನ್ನ ಕಳರಿ ಎನ್ನುವಂತಹ ಒಂದು ಯುದ್ಧ ಕಲೆ ಬೆಸೆದಿದೆ. ಆ ಯುದ್ಧ ಕಲೆಯ ಮೂಲಕ ನಮ್ಮ ಸಮಾಜವನ್ನ ಮತ್ತಷ್ಟು ಸಶಸ್ತ್ರಗೊಳಿಸುವಂತಹ ಕೆಲಸವನ್ನ ನಾವು ಮಾಡಬೇಕು.